ಇವಾಗ ಜಾರ್ ಅಪ್ಲಿಕೇಶನ್ ತುಂಬಾ ಅಂದ್ರೆ ತುಂಬಾನೇ ಚೇಂಜ್ ಆಗೋಗಿದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೋಮ್ ಪೇಜ್ ಯಾವ ತರ ಶೋ ಆಗ್ತಾ ಇದೆ ಅಂತ. ಮೊದಲು ನಮಗೆ ರೆಫರ್ಗೆ ಅಮೌಂಟ್ ಅನ್ನ ಕೊಡ್ತಾ ಇದ್ರು, ಇವಾಗ ರೆಫರ್ಗೆ ಅಮೌಂಟ್ ಅನ್ನ ಕೊಡೋದೇ ನಿಲ್ಲಿಸಿದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಗೈಸ್, ಗೋಲ್ಡ್ ಸೇವಿಂಗ್ ಪ್ಲಾನ್ ನಮಗೆ ಮೊದಲೇ ಶೋ ಮಾಡಿದ್ದಾರೆ. ಅದಾದ್ಮೇಲೆ ಮೇಲೆ ನೀವು ನೋಡ್ತಾ ಇರ್ಬೋದು ನಮ್ಗೆ ಇಲ್ಲಿ ಸ್ಪಿನ್ ಕೊಟ್ಟಿದ್ದಾರೆ. ಡೈಲಿ 5 ಸ್ಪಿನ್ ಅನ್ನ ನಮಗೆ ಫ್ರೀ ಆಗಿ ಕೊಡ್ತಾರೆ. ನೀವಿಲ್ಲಿ ಬೇಕಾದ್ರೆ ಪ್ಲೇ ಕೊಟ್ಬಿಟ್ಟು ಸ್ಪಿನ್ ಮಾಡ್ಬೋದು. ನಮಗಿಲ್ಲಿ ಗೋಲ್ಡ್ ಸೇವಿಂಗ್ ಪ್ಲಾನ್ಸ್ ಅಂತ ಇದೆ. ಸೇವ್ ಡೈಲಿ, ನೀವೇನಾದರೂ ಡೈಲಿ 10 ರುಪೀಸಿಂದನೇ ಸೇವ್ ಮಾಡ್ತಾ ಹೋಗ್ತೀನಿ ಅಂತ ಅಂದರೆ ಫಸ್ಟ್ನೇ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅವ್ರು ನಿಮ್ಗೆ ಇಲ್ಲಿ ಶೋ ಮಾಡಿದ್ದಾರೆ ಸೇವ್ ಡೈಲಿ ಓಕೆನಾ. ಓಕೆ, ಇಲ್ಲಿ 10 ರುಪೀಸ್ ಕೊಟ್ಟಿದ್ದಾರೆ ಓಕೆನಾ. ಫರ್ ಡೇ ನೀವು 10 ರುಪೀಸ್. ಗೈಸ್ ಏನು ಗೊತ್ತಾ, ನೀವೇ ಪೇ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಆಟೋ ಪೇ ಮಾಡ್ಕೊಂಡ್ರೆ ಆಯಿತು, ಅದೇ ಆಟೋ ಪೇ ಸೆಟ್ ಆಗಿಬಿಡುತ್ತೆ. ನೀವು ಒಂದು ಸಲ ಪೇ ಮಾಡಿದರೆ ಆಟೋ ಪೇ ಅದೇ ಸೆಟ್ ಆಗುತ್ತೆ. ಟೆನ್ಷನ್ನೇ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ಸೇವ್ ವೀಕ್ಲಿ ಅಂತ ಇದೆ. ನೀವು ಇಲ್ಲಿ ನೋಡ್ಬೋದು, ವೀಕ್ಲಿ ನೀವೇನಾದರೂ 50 ರುಪೀಸಿಂದ ಸ್ಟಾರ್ಟ್ ಮಾಡಿ. ಹೆಂಗಿದ್ರೆ ವೀಕ್ಲಿ ನೀವೇನಾದರೂ ಪೇ ಮಾಡ್ತೀರ ಅಂತ ಇದನ್ನು ಕಟ್ ಮಾಡ್ಕೊಳ್ಳಿ. ಅದು ಆಟೋ ಪೇ ಸೇವ್ ಆದರೆ ವೀಕ್ಲಿ ಅದು ಕಟ್ ಮಾಡ್ಕೊಳ್ಳುತ್ತೆ. ಡೈಲಿ ಕಟ್ ಮಾಡ್ಕೊಳ್ಳಲ್ಲ, ವೀಕ್ಲಿ ಕಟ್ ಮಾಡ್ಕೊಳ್ಳುತ್ತೆ. ಆ ಒಂದು ಡೇಟ್ಗೆ ವೀಕ್ಲಿ ಅಮೌಂಟ್ ಅನ್ನೋದನ್ನು 50 ರುಪೀಸ್ ಅನ್ನೋದನ್ನು ಕಟ್ ಮಾಡ್ಕೊತ ಹೋಗುತ್ತೆ. ಅದಾದಮೇಲೆ ಸೇವ್ ಮಂತ್ಲಿ ಅಂತ ಇದೆ. ನೀವು ನೋಡ್ಬೋದು ಮಂತ್ಲಿ ಕೂಡ ನೀವೇನಾದರೂ 100 ರುಪೀಸ್ ಸೇವ್ ಮಾಡ್ತಾ ಹೋಗ್ತೀರಾ. ಸೇವ್ ಮಂತ್ಲಿ ಅಂತ ಇದೆ. 100 ರುಪೀಸ್ ಎವ್ರಿ ಮಂತ್ ಅದು ನಿಮಗೆ EMI ಯಾವ ಥರ ಕಟ್ ಆಗುತ್ತಲ್ಲ ಆ ಥರ ಕಟ್ ಮಾಡ್ಕೊತ ಹೋಗುತ್ತೆ. ನನಗೆ ತುಂಬಾ ಕನ್ಫ್ಯೂಷನ್ ಆಗಿದೆ ಅಂತಂದರೆ, ಮತ್ತು ತುಂಬಾ ಬೇಜಾರಾಗಿರೋ ವಿಷಯ ಏನಪ್ಪ ಅಂತಂದರೆ ರೆಫರೆಂಡರ್ನೇ ಯಾಕೆ ಕೊಟ್ಟಿಲ್ಲ ಅಂತ. ರೆಫರೆಂಡರ್ ನಾನು ಮೊದಲು ಜಾರ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೆ. ಆವಾಗ ರೆಫರೆಂಡರ್ನಲ್ಲಿ ನಾನು ಅರ್ನಿಂಗ್ಸ್ ಅನ್ನೋದನ್ನು ಮಾಡ್ಕೊಂಡಿದ್ದೆ, ಪೇಮೆಂಟ್ ಕೂಡ ಮಾಡ್ಕೊಂಡಿದ್ದೆ. ನಾನು ಪೇಮೆಂಟ್ ಮಾಡ್ಕೊಂಡಿದ್ದನ್ನು ನಿಮಗೆ ಇಲ್ಲಿ ಟ್ರಾನ್ಸಾಕ್ಷನ್ ಇದೆ ಅಲ್ವಾ, ಇಲ್ಲಿ ಹೋಗಿ ಶೋ ಕೂಡ ಮಾಡಿದ್ದೆ. ಇವಾಗ ಶೋ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಇದು ಹೊಸ ಅಕೌಂಟ್ ಆಗಿರುತ್ತೆ ಓಕೆನಾ. ಇಲ್ಲಿ ನೋಡಿ, ಸ್ಟಾರ್ಟ್ ಯುವರ್ ಗೋಲ್ಡ್ ಸೇವಿಂಗ್ಸ್ ಟುಡೇ ಓಕೆನಾ. ಸೇವ್ ಡೈಲಿ ಡೀಲ್ ಮಾಡ್ತೀರಾ ಅಂತಂದರೆ ಅವ್ರು ನಮಗೆ ಎಲ್ಲ ಕಡೆಗೂ ಆಪ್ಷನ್ ತೋರಿಸ್ತಾ ಹೋಗ್ತಾರೆ. ನೀವು ಸೇವ್ ಮಾಡಿ ಅಮೌಂಟ್ ಅನ್ನೋದನ್ನು ನೋಡಿ ಇಲ್ಲಿ ಕೂಡ ತೋರಿಸಿದ್ದಾರೆ. ಇಲ್ಲಿ ಹಿಸ್ಟ್ರಿ, ನಾವು ಪೇಮೆಂಟ್ ಮಾಡ್ತೀವಲ್ವಾ, ಪೇಮೆಂಟ್ ಇಷ್ಟು ನಮಗೆ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಅದಾದಮೇಲೆ ಗೈಸ್ ನಾನು ಮತ್ತೆ ಹೋಮ್ ಪೇಜ್ಗೆ ಬರ್ತೀನಿ. ಇವಾಗ ಹೋಮ್ ಪೇಜ್ಗೆ ಬಂದಾದ ತಕ್ಷಣ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ತುಂಬ ಜನ ಸ್ಟೋರೀಸ್ ಹಾಕಿದ್ದಾರೆ. ಯೂಸರ್ಸ್ ಸಕ್ಸಸ್ ಸ್ಟೋರೀಸನ್ನು ತುಂಬ ಜನ ಹಾಕಿದ್ದಾರೆ. ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು. ಅದಾದಮೇಲೆ ಕೆಳಗಡೆ ಬರೋಣ ನೋಡಿ, ಇಲ್ಲಿ ನಮ್ಗೆ ಎಷ್ಟು ಬೇಕು ಫರ್ ಡೇ 10 ರುಪೀಸು 20 ರುಪೀಸು ಈ ಥರ ನಾವು 50 ರುಪೀಸ್ವರೆಗೂ ಸೇವಿಂಗ್ ಮಾಡ್ಕೊತ ಹೋಗ್ಬೋದು ಲಾಕರಿಗೆ. ಅದಾದಮೇಲೆ ಕೆಳಗಡೆ ಬರೋಣ ಗೈಸ್, ನೋಡ್ಬೋದು ವಿನ್ ಅಪ್ ಟು 250 ರುಪೀಸ್ ಇನ್ ಗೋಲ್ಡ್. 250 ರುಪೀಸ್ ನೀವು ವಿನ್ ಆಗ್ಬೋದು. ಓನ್ಲಿ 1 ಡೇ ಲೆಫ್ಟ್ ಇರುತ್ತೆ. ಅದ್ರ ಮೇಲೆ ನಾವು ಹಿಂಗೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡೆ ನನಗೆ ಈ ಥರ ಒಂದು ಇಮೇಜ್ ಶೋ ಆಗ್ತಾ ಇದೆ. ಮೇಲ್ಗಡೆ ನೆಕ್ಸ್ಟ್ ಅಂತ ಓಡ್ತಾ ಇದೆ. ಕೆಳಗಡೆ ಕೂಡ ನೋಡ್ಬೋದು ಈ ಥರ ಒಂದು ಬಾಕ್ಸ್ ಓಪನ್ ಆಗಿದೆ. ಓಕೆ, ನಾವೇನು ಮಾಡೋಣ ಇವಾಗ, ಈ ಒಂದು ಕ್ಯಾಪಲ್ಲಿ ನೋಡ್ಬೋದು ಕಾರ್ಡ್ ಓಪನ್ ಆಗ್ತಾ ಇದೆ. ಅಲ್ಲಿ ಗೋಲ್ಡ್ ಕೂಡ ಕಾರ್ಡ್ ಒಳಗಡೆ ಗೋಲ್ಡ್ ಕೂಡ ಬಿದ್ದಿದೆ. ಇವಾಗ ನೋಡೋಣ ಇವಾಗ ಮತ್ತೆ ಏನು ಓಪನ್ ಆಗುತ್ತೆ ಅಂತ. ಓಕೆ, ಗೆಟ್ ಮೆಸ್ಟ್ರಿಕ್ ಕಾರ್ಡ್ ಅಂತ ಇದೆ ಓಕೆನಾ. ಕಾರ್ಡು ಇದ್ರ ಒಳಗಡೆ ಇದೆ. ಇವಾಗ ಇಲ್ಲಿ ನನಗಡೆ ಕೆಳಗಡೆ ಏನು ತೋರಿಸ್ತಾರೆ ಅಂತಂದರೆ, ನಾನು 10 ರುಪೀಸನ್ನು ಇವಾಗ ಸೇವ್ ಮಾಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು 10 ರುಪೀಸ್ ಅದನ್ನು ಪೇ ಮಾಡಿದ್ಮೇಲೆ ನನಗೆ ಕಾರ್ಡ್ ಓಪನ್ ಆಗುತ್ತೆ. ಆ ಕಾರ್ಡಲ್ಲಿ ನನಗೆ 250 ರೂಪಾಯಿವರೆಗೂ ಗೋಲ್ಡ್ ಸಿಗುತ್ತೆ ಓಕೆನಾ. ಗೋಲ್ಡ್ ಸಿಗುತ್ತೆ, ಅಮೌಂಟ್ ಅಲ್ಲ ಗೋಲ್ಡ್ ಸಿಗುತ್ತೆ. ಅದಾದ ತಕ್ಷಣ ನಾನು ಕೆಳಗಡೆ ಬರ್ತೀನಿ. ಕೆಳಗಡೆ ಬಂದ ತಕ್ಷಣ ಅದೇ ತೋರಿಸಿದ್ದಾರೆ ಮತ್ತು ರೆಕಮೆಂಡೆಡ್ ಮಾಡಿದ್ದಾರೆ ಫಾರ್ ಯು ಅಂತ. ಸೇವ್ ಟುಡೇ ಅಂತ ನಿಮಗೆ ಇಮೇಜ್ ಅಂತ ತೋರಿಸಿದ್ದಾರೆ. ಯಾವ ಥರ ಸೇವ್ ಮಾಡ್ಕೊತ ಹೋದರೆ ಯಾವ ಥರ ಇರುತ್ತೆ ಅನ್ನೋ ಇಮೇಜ್, ಅದು ಬಾಕ್ಸಲ್ಲಿ ನಾವು ಹಾಕ್ತಾ ಹೋದಾಗ ತುಂಬುತ್ತಲ್ವ ಆ ಥರ ಅದರಲ್ಲಿ ತುಂಬ್ತಾ ಹೋಗುತ್ತೆ ಅಂತ ತೋರಿಸಿದ್ದಾರೆ. ರಿವಾರ್ಡ್ಸ್ ಆ್ಯಂಡ್ ಮೋರ್ ಅಂತ ಇದೆ. ನಮಗೆ ಜಾರ್ ಅಪ್ಲಿಕೇಶನಿಂದ ಇಲ್ಲಿ ನೋಡ್ಬೋದು ರೆಫರೆಂಡರ್ನಲ್ಲಿ ಏನು ಅರ್ನಿಂಗ್ಸ್ ಇಲ್ಲ. ವೀಕ್ಲಿ ಮ್ಯಾಜಿಕ್ ನಿಮ್ಗೆ ತೋರಿಸಿದೆ ನಾನು, ಸ್ಪಿನ್ ಕೂಡ ನಿಮಗೆ ಹೇಳಿದೆ ನಾನು. ಮತ್ತು ಆಫರ್ಸ್ ಅಂತ ಅಂದರೆ ನೋಡ್ಬೋದು, ಇದು ನಿಮಗೆ ಆಫರ್ಸ್ ಆಗಿರುತ್ತೆ. ಅಪ್ ಟು 20% ಎಕ್ಸ್ಟ್ರಾ ಗೋಲ್ಡ್ ನಿಮಗೆ ಸಿಗುತ್ತೆ. ಮಿನಿಮಮ್ ಗೋಲ್ಡ್ ಪರ್ಚೇಸ್ 10 ರುಪೀಸ್. ನೀವು ಇಲ್ಲಿ 10 ರುಪೀಸ್ ಸೇವ್ ಮಾಡಿದರೆ ನಿಮಗೆ 20 ರುಪೀಸ್ ಅಪ್ ಟು ಸಿಗುತ್ತೆ. ಮಿನಿಮಮ್ ಗೋಲ್ಡ್ ಪರ್ಚೇಸಿಂಗ್ 50 ರುಪೀಸ್ ಇದೆ, ನಿಮಗೆ ಇಲ್ಲಿ 15 ರುಪೀಸ್ ಸಿಗುತ್ತೆ. ಓ ಮೈ ಗಾಡ್, ನೋಡ್ಬೋದು ಮಿನಿಮಮ್ ಗೋಲ್ಡ್ ಪರ್ಚೇಸ್ 500 ರುಪೀಸ್ ಇದೆ, ನಿಮಗೆ ಇಲ್ಲಿ 5 ರುಪೀಸ್ ಎಕ್ಸ್ಟ್ರಾ ಗೋಲ್ಡ್ ಸಿಗುತ್ತೆ. ಈ ಥರ ನಮಗೆ ಇಲ್ಲಿ ಆಫರ್ಸ್ ಅನ್ನೋದನ್ನು ಶೋ ಮಾಡಿದ್ದಾರೆ. ಓಕೆ, ಅದನ್ನು ಬಿಟ್ಟಾಕಿ ನಾವು ಮತ್ತೆ ಇಲ್ಲಿ ಕೆಳಗಡೆ ಬರೋಣ. ಇಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಇಷ್ಟು ಆಪ್ಷನ್ಗೆ ಇಲ್ಲಿ ಎಂಡ್ ಆಗುತ್ತೆ. ಅದಾದ ತಕ್ಷಣ ನಮಗೆ ಇಲ್ಲಿ ಜ್ಯುವೆಲರಿ ಅಂತ ಒಂದು ಆಪ್ಷನ್ ಶೋ ಆಗಿದೆ. ನಾವಿಲ್ಲಿ ಮಾಡೋಣ, ಜ್ಯುವೆಲರಿ ಮೇಲೆ ಕ್ಲಿಕ್ ಮಾಡೋಣ. ನಮಗೆ ಯಾವ ಥರ ಪ್ರೀಮಿಯಮಾಗಿ ತೋರಿಸ್ತಾರೆ ಅಂತಂದರೆ, ಒಂದು ಸೆಕೆಂಡ್ ವೇಟ್ ಮಾಡೋಣ, ನೆಟ್ವರ್ಕ್ ಇಲ್ಲ ಅನಿಸುತ್ತೆ ನೋಡಿ. ರಕ್ಷಾಬಂಧನ ಬಂತಲ್ವಾ, ಹಂಗಾಗಿ ಇಲ್ಲಿ ರಾಖಿಗಳನ್ನು ಕೂಡ ಇಲ್ಲಿ ಶೋ ಮಾಡಿದ್ದಾರೆ. ನೋಡ್ತಾ ಇರ್ಬೋದು 600 ರುಪೀಸ್ ಇದೆ. ಮತ್ತು ಇಲ್ಲಿ ಡಿಸ್ಕೌಂಟ್ ಮುಖಾಂತರನೇ 50% ಡಿಸ್ಕೌಂಟಲ್ಲಿ ನಿಮಗೆ 600 ರುಪೀಸ್ ಸಿಗುತ್ತೆ. ಈ ಒಂದು ರಾಖಿ ನೋಡ್ಬೋದು, ಇದು ಓಮ್ ರೀತಿ ಇರೋದು, ಇದು ಕೂಡ ಓಮ್ ರೀತಿ ಇರೋದು. ಇಲ್ಲಿ ನೋಡ್ತಾ ಇರ್ಬೋದು, ನೋಡಿದ್ರಲ್ವಾ, ಈ ಥರ ನಮಗೆ ಇಲ್ಲಿ ಗೋಲ್ಡ್ ಅನ್ನೋದು ಸಿಗ್ತಾ ಹೋಗುತ್ತೆ. ನಾವು ಡೈರೆಕ್ಟ್ ಇಲ್ಲಿಂದಾನೆ ಪರ್ಚೇಸ್ ಮಾಡಿದ್ರೆ ನಮಗೆ ಮನೆ ಕೂಡ ರಿಶ್ಯೂ ಆಗುತ್ತೆ. ನಿಮಗೆ ಅಷ್ಟೇ ಎಲ್ಲ ಕೆಳಗಡೆ ಬಂದರೆ ಮೇಕಿಂಗ್ ಅಂತ ಒಂದು ಆಪ್ಷನ್ ಕೂಡ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ ತೋರಿಸ್ತಾರೆ ಇವಾಗ ನೋಡಿ ಓಕೆನಾ. ನೋಡಿ ನಾನಿವಾಗ ಮತ್ತೆ ಮಾಡ್ತೀನಿ, ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದು ಇಲ್ಲಿ ನೋಡ್ಬೋದು ನೀವು ವುಮೆನ್ ಅಂತ ಇದೆ ಮತ್ತು ಕಾರ್ಟ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಲಾಸ್ಟ್ ಒನ್
ಶಾಪಿಂಗ್ ಅನ್ನೋದನ್ನು ಸ್ಟಾರ್ಟ್ ಮಾಡಿ ನಿಮ್ಮ ಬ್ಯಾಗ್ ಎಂಟಿ ಆಗಿದೆ, ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾವು ಈ ಕಡೆ ಬರೋದೇ ಬೇಡ. ಓಕೆನಾ, ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಷ್ಟೇ. ಈ ಒಂದು ಅಪ್ಲಿಕೇಶನ್ ಬಗ್ಗೆ ಈ ಥರ ಇದೆ, ಈ ಥರ ಯೂಸ್ ಮಾಡಬೇಕು ಅಂತ. ನಿಮಗೆ ಏನಾದರೂ ಮತ್ತೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಯೂಸ್ ಮಾಡೋದು ಬಿಡೋದು ನಿಮ್ಮ ಓನ್ ರಿಸ್ಕು. ಓಕೆನಾ, ಮತ್ತು ನಾನು ನಿಮಗೆ ಯೂಸ್ ಮಾಡಿ ಅಂತ ಫೋರ್ಸ್ ಮಾಡೋದಿಲ್ಲ. ಜಸ್ಟ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಈ ಥರ ಅಪ್ಲಿಕೇಶನಲ್ಲಿ ಈ ಥರ ಫ್ಯೂಚರ್ ಇದೆ ಅಂತ ಅಂದ್ಬಿಟ್ಟು. ಮತ್ತೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ಕಮೆಂಟ್ ಹಾಕಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.